ಅಮೂಲ್ಯ ಅವರೇ, ನೀವು ನಿಮ್ಮಿಬ್ಬರ ಮದುವೆ ಆಗಿದ್ದು ಮೊದಲನೇ ವರ್ಷದ ದೀಪಾವಳಿ ಸೆಲೆಬ್ರೇಷನ್ಗೂ ಈಗ ಮಕ್ಕಳಾದಮೇಲೆ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೂ ಆ ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಅವಾಗೇನಿಲ್ಲ, ನಾವೇ ಮಕ್ಕಳಾಗಿದ್ವಿ. ಇವಾಗ ಅದೇ ಈಗ ಅವ್ರ ಪ್ರಯಾರಿಟೀಸೇ, ಅವರು ಏನು ಬೇಕು ಅವ್ರನ್ನ ಹ್ಯಾಂಡಲ್ ಮಾಡಿ ಅವರಿಗೊಂದು ಬಟ್ಟೆ ಹಾಕ್ಸ್ಕೊಳ್ಳೋದು, ಅವ್ರಿಗೆ ಪೂಜೆ ಮಾಡಿಸೋದು, ಅವ್ರಿಗೆ ಪಟಾಕಿ ಹೊಡಿಸ್ಬೇಕಂದ್ರೆ ಅವ್ರಿಗೆ ಪಟಾಕಿ ಹೊಡಿಸೋದು ಅಷ್ಟೇ. ಸೊ ಮಕ್ಕಳಾದ್ಮೇಲೆ ಇಟ್ಸ್ ಜಸ್ಟ್ ದೆಮ್. ಈಗ ಇವರಿಬ್ರು ಅವಳಿ ಜವಳಿ ಆಗಿರೋದ್ರಿಂದ ನಿಮಗೆ ಏನಾದರೂ ಕನ್ಫ್ಯೂಸ್ ಆಗುತ್ತಾ ನಿಮ್ಮಿಬ್ಬರಲ್ಲಿ ಯಾರು? ಇಲ್ಲ ಹೆಸರು ಕೂಡ ಇಬ್ರು ಆ ಆ ಅಂತಾನೆ ಇದೆ. ಹೆಸರು ಇಡೋದಕ್ಕೂ ಏನಾದರೂ ರೀಸನ್ ಇತ್ತಾ? ಇಲ್ಲ, ಅಂದರೆ ಆ್ಯಕ್ಚುಲಿ ಒಂದು ಸ್ವಲ್ಪ ರೈಮ್ ಆಗಲಿ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಆ್ಯಂಡ್ ಅವರು ಆ್ಯಕ್ಚುಲಾಗಿ ಏನಂತಂದರೆ ನಾನು ಮಾಡ್ತೀನಿ ಇದು ಯಾರೂ ಹೇಳಿರಲಿಲ್ಲ. ಆ್ಯಕ್ಚುಲಿ ಹೆಸರಿಡೋದೇ ಭಾಳ ಕಷ್ಟದ ಕೆಲಸ ಅಂತ. ಸೊ ನಾಮಕರಣ ಮಾಡ್ಬೋದು, ಬರ್ತ್ಡೇ ಮಾಡ್ಬೋದು, ಬಟ್ ಹೆಸರು ಫೈನಲ್ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟದ ಕೆಲಸ.